ನಿನ್ನೆ LSG ವಿರುದ್ಧ ಅದ್ಭುತವಾಗಿ ಆಟ ಆಡಿ ಗೆದ್ದು ಈಗ ನಂಬರ್ 2 ಪ್ಲೇಸ್ ಅನ್ನ ಸೀಲ್ ಮಾಡಿ ಆಗಿದೆ ನಮ್ಮ RCB. ನಮ್ಮ RCBಯ ಫ್ಯಾನ್ಸ್ ದಿಲ್ ಖುಷ್ ಆಗಿದ್ದಾರೆ. ಇನ್ನೇನು ಕಪ್ ಗೆಲ್ಲೋದಕ್ಕೆ ಎರಡು ಹೆಜ್ಜೆ ಮಾತ್ರ ಬಾಕಿ ಇದೆ. ಹಾಗಾಗಿನೇ ಬಹಳಷ್ಟು ಪ್ರಾರ್ಥನೆ ಕೂಡ ನಡೀತಾ ಇದೆ. ಇದೆಲ್ಲದರ ನಡುವೆ ನಿನ್ನೆಯ ಮ್ಯಾಚ್ ಎಷ್ಟು ಅದ್ಭುತವಾಗಿತ್ತು, ನಿನ್ನೆಯ ಮ್ಯಾಚ್ ಗೆಲ್ಲುವಷ್ಟು ಸುಲಭದ್ದಾಗಿತ್ತಾ, ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಭ್ಯ ಆಗ್ತಾ ಇದೆ, ಗಮನಿಸ್ತಾ ಹೋಗೋಣ. ಗುರುವಾರ IPL ಹೈ ವೋಲ್ಟೇಜ್ ಮ್ಯಾಚ್ ಇದೆ. ಗುರುವಾರ IPL ಹೈ ವೋಲ್ಟೇಜ್ ಮ್ಯಾಚ್ ಇದೆ. RCB ವರ್ಸಸ್ ಪಂಜಾಬ್ ಮ್ಯಾಚ್ ಇದೆ, ಚಂಡೀಗಢದಲ್ಲಿ ನಡೆಯಲಿದೆ. ಮದಗಜಗಳ ಕಾಳಗ. ಲಕ್ನೋ ವಿರುದ್ಧ ಗೆದ್ದಂತ ಹುಮ್ಮಸ್ಸಿನಲ್ಲಿ RCB ಇರೋದು. ಭರ್ಜರಿ ಫಾರ್ಮ್ ನಲ್ಲಿ ಪಂಜಾಬ್ ಟೀಮ್ ಇದೆ. ಚಂಡೀಗಢದ ರಣಕಣದಲ್ಲಿ ಗೆಲ್ಲೋ ಕುದುರೆ ಯಾರು? ಹಾಗಾದ್ರೆ ಗೆಲ್ಲುವ ಹಾಟ್ ಫೇವರಿಟ್ ಆಗಿರುವಂತ ನಮ್ಮ RCB. ಗುರುವಾರ IPL ನ ಹೈ ವೋಲ್ಟೇಜ್ ಮ್ಯಾಚ್. ಗುರುವಾರ ಅಂದ್ರೆ ನಾಳೆ ಸಂಜೆ 7:30ಕ್ಕೆ ಮ್ಯಾಚ್ ಆರಂಭ ಆಗುತ್ತೆ. ಈ ಒಂದು ಕದನದಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು? ಗೆದ್ದು ಬಿಟ್ರೆ ನಮ್ಮ RCB ಡೈರೆಕ್ಟ್ ಫೈನಲ್. ಈ ಒಂದು ಮದಗಜಗಳ ಕಾಳಗದಲ್ಲಿ ಯಾರು ಗೆಲ್ತಾರೆ? RCBಗೆ ಗೆಲುವು ಅಷ್ಟೊಂದು ಸುಲಭನಾ? ಸ್ಟಾರ್ಟ್ಸ್ ಏನ್ ಹೇಳುತ್ತೆ? ಹಾಗಾದ್ರೆ ಸ್ಟಾರ್ಟ್ಸ್ ಹೇಳೋ ಪ್ರಕಾರ RCBಗೆ ಗೆಲುವು ಖಚಿತ ಅಂತ ಹೇಳಿ. ಜೊತೆಗೆ ಅಪೋನೆಂಟ್ ಪಂಜಾಬ್ ಇದೆಯಲ್ಲ, ಪಂಜಾಬ್ ತಂಡ ಅದ್ಭುತವಾಗಿ ಈ ಬಾರಿ ಪ್ರದರ್ಶನವನ್ನ ತೋರಿರೋದು. ಹಾಗಾಗಿನೇ ಪ್ಲೇ ಆಫ್ಸ್ಗೆ ಬಂದು ಕೂತಿದೆ. ಅದರಲ್ಲೂ ಹೊಸ ತಂಡ, ಹೊಸ ಆಟಗಾರರನ್ನ ಎರಡೂ ತಂಡಗಳು, ಎರಡೂ ಫ್ರಾಂಚೈಸಿಗಳು ಖರೀದಿ ಮಾಡ್ಕೊಂಡಿದ್ವು ಈ ಬಾರಿ. ಅದರಂತೆ ಬಹಳ ನಿರೀಕ್ಷೆ ಇತ್ತು RCB ಕೂಡ ಪ್ಲೇ ಆಫ್ಸ್ಗೆ ಬರುತ್ತೆ, ಜೊತೆಗೆ ಪಂಜಾಬ್ ಕೂಡ ಪ್ಲೇ ಆಫ್ಸ್ಗೆ ಬರುತ್ತೆ ಅಂತ ಹೇಳಿ. ಅದರಂತೆ ಎರಡೂ ತಂಡಗಳು ಈಗ ಬಂದಿದ್ದಾವೆ. ನಾಳೆ ಡೈರೆಕ್ಟ್ ಫೈನಲ್ಗೆ ಹೋಗುವಂತ ಚಾನ್ಸ್ RCBಗಿದೆ. ಜೊತೆಗೆ ಫೈನಲ್ ಆಸೆಯನ್ನ ಉಳಿಸಿಕೊಳ್ಳುವಂತ ಚಾನ್ಸಸ್ ಕೂಡ ಪಂಜಾಬ್ಗಿದೆ. ಹಾಗಾಗಿನೇ ಈ ಮ್ಯಾಚ್ನ ಮೇಲೆ ಎಲ್ಲರ ಕಣ್ಣಿರೋದು. ಆದ್ರೆ ಒಂದು ಹೆಜ್ಜೆ ಪಂಜಾಬ್ಗಿಂತ RCB ಮುಂದೆನೇ ಇದೆ. ಎಲ್ಲದರಲ್ಲೂ ಕೂಡ ಬ್ಯಾಟಿಂಗ್ ವಿಭಾಗ ತಗೊಳ್ಳಿ, ಬೌಲಿಂಗ್ ವಿಭಾಗ ತಗೊಳ್ಳಿ, ಎಲ್ಲದರಲ್ಲೂ ಕೂಡ ಮುಂದಿದೆ. ನಮ್ಮ ಹೊಸ ಕ್ಯಾಪ್ಟನ್ ರಜತ್ ಪಟ್ಟಿದಾರ್ ಅವರ ನೇತೃತ್ವದಲ್ಲಿ ನಮ್ಮ ತಂಡ ಅದ್ಭುತವಾಗಿ ಈ ಬಾರಿ ಪ್ರದರ್ಶನವನ್ನ ನೀಡಿದೆ. ಕಳೆದ 2 ಪಂದ್ಯಗಳ ಕ್ಯಾಪ್ಟನ್ಸಿಯನ್ನ ವಹಿಸಿಕೊಂಡಿದ್ದು ಜಿತೇಶ್ ಶರ್ಮಾ. ಅದರಲ್ಲೂ ನಿನ್ನೆ ಅತ್ಯದ್ಭುತವಾದಂತ ಪ್ರದರ್ಶನವನ್ನ ನೀಡೋ ಮುಖೇನ ಜಿತೇಶ್ ಶರ್ಮಾ ತಂಡವನ್ನ ಟಾಪ್ 2 ಸೀಲ್ ಮಾಡುವ ಹಾಗೆ ಮಾಡಿದ್ರು. ನಿನ್ನೆ ನಡೀತಲ್ಲ ಲಕ್ನೋ ವರ್ಸಸ್ RCB ಮ್ಯಾಚ್ ಅದ್ಭುತವಾಗಿತ್ತು ಮತ್ತು RCBಗೆ ಈ ಗೆಲುವು ಬಹಳಷ್ಟು ಮುಖ್ಯ ಆಗಿತ್ತು ಟಾಪ್ 2 ನಲ್ಲಿ ಹೋಗಿ ಕೂರೋದಕ್ಕೆ. ಮೊದಲು ನಮ್ಮ ಲಕ್ನೋ ಟೀಮ್ನ ಕ್ಯಾಪ್ಟನ್ ರಿಷಬ್ ಪಂತ್ ಅವರು ಟಾಸ್ ಗೆಲ್ತಾರೆ, ನಾವು ಫಸ್ಟ್ ಬ್ಯಾಟಿಂಗ್ ಮಾಡ್ತೀವಿ ಅಂತ ಹೇಳ್ತಾರೆ. ಆ ಮ್ಯಾಚ್ ಹೆಂಗಿತ್ತು ಹಾಗಾದ್ರೆ ನೋಡ್ತಾ ಹೋಗೋಣ. ಲಕ್ನೋ ಕ್ಯಾಪ್ಟನ್ ನಮ್ಮ ರಿಷಬ್ ಪಂತ್ ಫಾರ್ಮ್ ಬರ್ತಾರೆ. ಇಡೀ ಮ್ಯಾಚ್ನಲ್ಲೇ, ಇಡೀ ಒಂದು IPL ಟೂರ್ನಿಯಲ್ಲೇ ಅವರು ಫಾರ್ಮಲ್ಲಿ ಇರಲಿಲ್ಲ. ಒದ್ದಾಡ್ತಾ ಇದ್ರು ರನ್ ಗಳಿಸೋದಕ್ಕೆ, ಲಿಟ್ರಲಿ ಒದ್ದಾಡ್ತಾ ಇದ್ರು ರಿಷಬ್ ಪಂತ್ ಅವರು. ಒಂದೊಂದೇ ಹೋಗೋಣ. ಬಹಳ ಪ್ರಮುಖವಾಗಿ ಈಗ ನಮ್ಮ ಲಕ್ನೋ ಕ್ಯಾಪ್ಟನ್ ರಿಷಬ್ ಪಂತ್ ಅವರು ಫಾರ್ಮಿಗೆ ಬಂದಿರೋದು ಒಳ್ಳೆಯ ಸಂಗತಿನೇ ಟೀಮ್ ಇಂಡಿಯಾಗೂ ಕೂಡ. ಜೊತೆಗೆ ನಿನ್ನೆ ರಿಷಬ್ ಪಂತ್ 118 ರನ್ ಹೊಡೆದ್ರು. ಆದರೆ ಇಡೀ ಟೂರ್ನಿಯಲ್ಲಿ ರಿಷಬ್ ಪಂತ್ ಅವರು ಹೊಡೆದಿದ್ದೆಷ್ಟು? 13 ಪಂದ್ಯಗಳನ್ನು ಆಡಿ ಕೇವಲ 151 ರನ್ ಬಾರಿಸಿದ್ರು ರಿಷಬ್ ಪಂತ್. 13 ಪಂದ್ಯಗಳಲ್ಲಿ 151 ರನ್ ಮಾತ್ರ ಬಾರಿಸಿದ್ರು. ಆದ್ರೆ RCB ವಿರುದ್ಧ ನಿನ್ನೆ ನಿರ್ಣಾಯಕ ಪಂದ್ಯದಲ್ಲಿ, ಅಂದ್ರೆ ಆಲ್ಮೋಸ್ಟ್ ಅವರೆಲ್ಲ ಹೊರಗಡೆ ಹೋಗ್ಬಿಟ್ಟಿದ್ದಾರೆ. ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಆಲ್ಮೋಸ್ಟ್ ಹೊರಗಡೆ ಹೋಗ್ಬಿಟ್ಟಿದೆ. ಆದ್ರೆ 118 ರನ್ ಈ ಒಂದು ಪಂದ್ಯದಲ್ಲಿ, RCB ವಿರುದ್ಧದ ಪಂದ್ಯದಲ್ಲಿ ರಿಷಬ್ ಪಂತ್ ಗಳಿಸ್ತಾರೆ. ಅವರ ಪ್ರದರ್ಶನ ಹೆಂಗಿತ್ತು ಅಂತ ಅಂದ್ರೆ ಎಲ್ಲರೂ ಕೂಡ ಶಾಕ್ ಆಗಿ ಹೋಗ್ಬಿಟ್ಟಿದ್ರು, ದಿಗ್ಭ್ರಮೆಗೊಳಗಾಗ್ಬಿಟ್ಟಿದ್ರು. ಏನಪ್ಪಾ ಇದು, ಇಡೀ ಟೂರ್ನಿ ಉದ್ದಕ್ಕೂ ಕೂಡ ಫೇಲ್ ಆದಂತ, ಬ್ಯಾಟಿಂಗ್ ನಲ್ಲಿ ಫೇಲ್ಯೂರ್ ಕಂಡಂತ ರಿಷಬ್ ಪಂತ್ ಅವರು ನಮ್ಮ RCB ವಿರುದ್ಧ ಇಷ್ಟು ಅದ್ಭುತವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಶಾಕ್ ಆಗ್ಬಿಟ್ಟಿದ್ರು. ಸೊ ರಿಷಬ್ ಪಂತ್ ಆಡಿದ್ದು ಒಳ್ಳೇದೇ,
ಯಾಕೆಂತ ಹೇಳಿದ್ರೆ ಒಂದು ಅದ್ಭುತವಾದಂಥ ಮ್ಯಾಚ್ ನೋಡೋದಕ್ಕೆ ಕಾರಣ ಆಗಿದ್ದೆ ಅವರ ಒಂದು ಪ್ರದರ್ಶನ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅದಾದ ನಂತರ ಲಕ್ನೋ ತಂಡದ ಓಪನರ್ ಯಾರು ಮಿಚೆಲ್ ಮಾರ್ಷ್ ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ರು. ನಿನ್ನೆ 67 ರನ್ಗಳ ಪ್ರದರ್ಶನವನ್ನ ತೋರಿಸಿದ್ರು, 67 ರನ್ಗಳನ್ನ ಬಾರಿಸಿದ್ರು ಮಿಚೆಲ್ ಮಾರ್ಷ್ ಅವರು. ಸೊ ಅವರ ಓಪನಿಂಗ್ ಬ್ಯಾಟಿಂಗ್ ಸಖತ್ತಾಗಿತ್ತು. ಅದಾದ ನಂತರ ಅವರ ಜೊತೆಗೂಡಿದಂಥ ರಿಷಬ್ ಪಂತ್ ಅವರು ಕೂಡ ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ರು. ಏನು 1 ಡೌನ್ ಬಂದಂಥ ರಿಷಬ್ ಪಂತ್ ಕೊನೆಯವರೆಗೂ ಕೂಡ ನಿಂತ್ಕೊಂಡು ಅವರ ಸ್ಕೋರ್ 227 ರನ್ ಆಗೋವರೆಗೂ ಕೂಡ ನಿಂತ್ಕೊಂಡ್ರು. ಹಾಗಾಗಿನೇ ಈ ಪಂದ್ಯ ಅಷ್ಟೊಂದು ರಣರೋಚಕವಾಗಿತ್ತು. ಇದರ ಜೊತೆಗೆ ನಮ್ಮ ನುವಾನ್ ತುಷಾರ ಜೊತೆಗೆ ಪಾಂಡ್ಯ ಅಂದ್ರೆ ಕೃಣಾಲ್ ಪಾಂಡ್ಯ ಇವರನ್ನ ಬಿಟ್ರೆ ಯಾವ ಬೌಲರ್ಗಳು ಕೂಡ ಅಷ್ಟು ಚೆನ್ನಾಗಿ ಮಾಡಲಿಲ್ಲ ಅನ್ನೋದು ಬಹಳ ವಿಪರ್ಯಾಸ ಮತ್ತು ಅದು ಚಿಂತೆಗೀಡು ಮಾಡಿರುವಂತ ಒಂದು ವಿಚಾರ ನೆಕ್ಸ್ಟ್ ಮ್ಯಾಚ್ಗೆ. ಯಾಕೆಂತ ಹೇಳಿದ್ರೆ ಕೃಣಾಲ್ ಪಾಂಡ್ಯ 2 ಓವರ್ ಮಾಡಿದ್ರು ನಿನ್ನೆ, 2 ಓವರ್ ಮಾಡಿ 14 ರನ್ ಮಾತ್ರ ಕೊಟ್ಟಿದ್ದಾರೆ. ಅದಾದ ನಂತರ ಅವ್ರಿಗೆ ಓವರೇ ಕೊಡ್ಲಿಲ್ಲ. ಅದು ಯಾಕಂತ ನಮಗೂ ಗೊತ್ತಾಗ್ಲಿಲ್ಲ. ಜಿತೇಶ್ ಶರ್ಮಾ ಕ್ಯಾಪ್ಟನ್ಸಿ ಅಲ್ಲೂ ಕೂಡ ಸ್ವಲ್ಪ ಫೇಲ್ ಆಯಿತು ಫೀಲ್ಡಿಂಗ್ ಮಾಡುವಂತಹ ಸಂದರ್ಭದಲ್ಲಿ. ಅದಾದ ನಂತರ ನುವಾನ್ ತುಷಾರ ನಿನ್ನೆ ಹೆಜಲ್ವುಡ್ ಅವರ ಜಾಗದಲ್ಲಿ RCBಗೆ ಆಡಿದ್ರು. ಹೆಜಲ್ವುಡ್ ಅವರ ಇಲ್ಲ ಅಂತ ಹೇಳಿ ನಮ್ಗೆ ಅನಿಸ್ಲೇ ಇಲ್ಲ. ಅಷ್ಟು ಅದ್ಭುತವಾಗಿ ನಮ್ಮ ಈ ತುಷಾರ್ ಅಂದ್ರೆ ನುವಾನ್ ತುಷಾರ್ ಅವರು ಬೌಲಿಂಗ್ ಮಾಡಿದ್ರು. ಅದು ಕೂಡ ಒಳ್ಳೆಯ ಸಂಗತಿ. ಒಂದು ವಿಕೆಟ್ ಕೂಡ ತೆಗೆದುಕೊಂಡ್ರು. 4 ಓವರ್ಗೆ ಕೇವಲ 24 ರನ್ ಮಾತ್ರ ಬಿಟ್ಟುಕೊಟ್ಟಿದ್ರು. ಆದ್ರೆ ಉಳಿದಂತ ಬೌಲರ್ಗಳೆಲ್ಲ ಸಖತ್ತಾಗಿ ಓಡಿಸ್ಕೊಂಡ್ರು. ಹಾಗಾಗಿನೇ ಇವರಿಬ್ಬರ ಮೇಲೆ ಸಿಕ್ಕಾಪಟ್ಟೆ ಭರವಸೆ ಇದೆ. ಇನ್ನು ನಮ್ಮ RCBಯ ಚೇಸಿಂಗ್ ಯಾವ ರೀತಿಯಾಗಿತ್ತು? RCBಯ ಚೇಸಿಂಗ್ ಅದಕ್ಕಿಂತ ಮುಂಚೆ ಆಡಿದಂತ ಲಕ್ನೋ ಸೂಪರ್ ಜೈಂಟ್ಸ್ ಬರೋಬ್ಬರಿ 227 ರನ್ಗಳನ್ನ ಟಾರ್ಗೆಟ್ ಕೊಟ್ಟಿತ್ತು ನಮ್ಮ RCB ತಂಡಕ್ಕೆ. RCB ಯಾವ ರೀತಿಯಾಗಿ ಚೇಸ್ ಮಾಡ್ತು ಅಂತ ಅಂದ್ರೆ ಇನ್ನೂ ಎಷ್ಟು ರನ್ ಹೊಡೆದಿದ್ರು ಕೂಡ ನಾವು ಬಿಡ್ತಾನೆ ಇರಲಿಲ್ಲ ಅನ್ನೋ ನಿಟ್ಟಿನಲ್ಲಿ ಒಂದು ಸಂದೇಶವನ್ನ ಎಲ್ಲಾ ತಂಡಗಳಿಗೂ ಕೊಡ್ತು. RCB ಅಷ್ಟು ಅದ್ಭುತವಾಗಿ ಆಡ್ತು. ಹಾಗಾದ್ರೆ ಗಮನಿಸ್ತಾ ಹೋಗೋಣ. ಮೊದಲ ವಿಕೆಟ್ಗೆ ಸಾಲ್ಟ್ ಮತ್ತು ವಿರಾಟ್ 61 ರನ್ ಜೊತೆ ಆಟ ಆಡ್ತಾರೆ ನಿನ್ನೆ ಮೊದಲ ವಿಕೆಟ್ಗೆ. ನಮ್ಮ ಓಪನಿಂಗ್ ಫೇರ್ ಇದೆಯಲ್ಲ ಸಖತ್ತಾಗಿ ಎಕ್ಸ್ಪೀರಿಯನ್ಸು, ಅದರಲ್ಲೂ ವಿರಾಟ್ ಕೊಹ್ಲಿ ಚೇಸಿಂಗ್ ಕಿಂಗ್ ಅಂತ ಹೇಳಿ ಅವರನ್ನ ಕರೀತಾರೆ. ಹಾಗಾಗಿ ಚೇಸ್ ಮಾಡೋದು ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲೂ T20ಗೆ ಹೇಳಿ ಮಾಡಿಸಿದ ರೀತಿಯಲ್ಲ ಅವ್ರು ಆಡ್ತಾರೆ ಯಾವಾಗಲೂ ಕೂಡ ವಿರಾಟ್ ಕೊಹ್ಲಿ. ಹಾಗಾಗಿನೇ ಚೇಸ್ ಮಾಸ್ಟರ್ ಅಂತ ಹೇಳಿ ಅವರನ್ನ ಕರೆಯೋದು. ಇದರ ಜೊತೆಗೆ ವಿರಾಟ್ ಕೊಹ್ಲಿ ಅವರೊಂದಿಗೆ ನಿಂತ್ಕೊಂಡು ಆಡೋದು ಅದು ನಮ್ಮ ಫಿಲ್ ಸಾಲ್ಟ್ ಅದ್ಭುತವಾಗಿ ಅಮೋಘವಾದಂಥ ಪ್ರದರ್ಶನವನ್ನ ಕೊಡ್ತಾರೆ ಯಾವಾಗಲೂ ಕೂಡ ಈ ಒಂದು ನಮ್ಮ ಓಪನಿಂಗ್ ಜೋಡಿ. ಹಾಗಾಗಿನೇ ನಿನ್ನೆಯೂ ಕೂಡ ನಿರ್ಣಾಯಕ ಪಂದ್ಯದಲ್ಲಿ 61 ರನ್ಗಳ ಪಾರ್ಟ್ನರ್ಶಿಪ್ ಇವರಿಬ್ಬರಿಂದ ಬಂತು. ಜೊತೆಗೆ ನಮ್ಮ ಕ್ಯಾಪ್ಟನ್ ಪಟಿದಾರ್ ಇದಾರಲ್ಲ, ಅವರು ಇಂಜುರಿ ಸಮಸ್ಯೆಯಿಂದ ಸ್ವಲ್ಪ ಹೊರಗಡೆ ಉಳಿದಿದ್ದಾರೆ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬ್ಯಾಟಿಂಗ್ ಮಾಡೋದಕ್ಕೆ ಬರ್ತಾರೆ. ಆದರೆ ನಿನ್ನೆ ಹಂಗಾಮಿ ನಾಯಕನಾಗಿ ಜಿತೇಶ್ ಶರ್ಮಾ ಅವರು ಕ್ಯಾಪ್ಟನ್ಸಿಯನ್ನ ವಹಿಸ್ಕೊಂಡಿದ್ರು. ಹಾಗಾಗಿನೇ ಅವರು ಕೂಡ ಸಖತ್ತಾಗಿನೇ ಬ್ಯಾಟಿಂಗ್ ಮಾಡಿದ್ರು. ಇದ್ರ ಜೊತೆಗೆ ಪಟಿದಾರ್ ಕೇವಲ 14 ರನ್ಗಳನ್ನ ಮಾತ್ರ ಹೊಡೆಯೋದಕ್ಕೆ ಸಾಧ್ಯ ಆಯಿತು ನಿನ್ನೆ. ಅದಾದ ನಂತರ ಲಿವಿಂಗ್ ಸ್ಟೋನ್ ಮತ್ತೊಮ್ಮೆ ನಿರಾಸೆಯನ್ನ ಮೂಡಿಸಿದ್ರು ಎಲ್ಲ RCB ಫ್ಯಾನ್ಸ್ಗೆ. ಬೆಥೆಲ್ ಅವರ ಜಾಗದಲ್ಲಿ ಟಿಮ್ ಡೇವಿಡ್ ಅವರ ಜಾಗದಲ್ಲಿ ನಿನ್ನೆ ಲಿವಿಂಗ್ ಸ್ಟೋನ್ ಅವರು ಬಂದ್ರು. ಆದ್ರೆ ಅವ್ರ ಮೇಲಿಟ್ಟಂತ ಒಂದು ನಿರೀಕ್ಷೆ ಅದು ಸುಳ್ಳಾಗಿ ಹೋಗ್ಬಿಡುತ್ತೆ. ಯಾಕಂತ ಹೇಳಿದ್ರೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇತ್ತು. ಲಿವಿಂಗ್ ಸ್ಟೋನ್ ಹೊಡಿಬಡಿ ಆಟಗಾರ, ಯಾಕೆ ಹಿಂಗ್ ಮಾಡ್ತಾರೆ ಲಿವಿಂಗ್ ಸ್ಟೋನ್ ಅನ್ನೋ ಸಹಜವಾದಂತ ಒಂದು ಪ್ರಶ್ನೆ ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ. ಜೊತೆಗೆ ಲಿವಿಂಗ್ ಸ್ಟೋನ್ ನಿನ್ನೆ ಡಕೌಟ್ ಆಗಿರೋದು. ಮೊದಲ ಬಾಲ್ ಆಡಿದಂತ ಮೊದಲ ಬಾಲ್ನಲ್ಲೇ ಅವರು ಔಟ್ ಆಗಿ ಮತ್ತೆ ಪೆವಿಲಿಯನ್ ಸೇರಿದ್ರು. ಹಾಗಾಗಿ ನೆಕ್ಸ್ಟ್ ಮ್ಯಾಚ್ ಆಡಿಸ್ಬೇಡ್ರಪ್ಪ, ಸಾಕಾಗೋಗಿದೆ ಈ ಲಿವಿಂಗ್ ಸ್ಟೋನ್, ಬೇಡವೇ ಬೇಡ ಅನ್ನೋ ನಿಟ್ಟಿನಲ್ಲಿ ಫ್ಯಾನ್ಸ್ ಎಲ್ಲ ಕಿಡಿಕಾರ್ತಾ ಇದ್ದಾರೆ. ಲಿವಿಂಗ್ ಸ್ಟೋನ್ ಜಾಗದಲ್ಲಿ ಮತ್ತೆ ಈಗ ನಮ್ಮ ಟೀಮ್ ಡೇವಿಡ್ ಏನಾದರೂ ಹುಷಾರಾಗ್ಬಿಟ್ರೆ, ಇಂಜುರಿಯಿಂದ ಹುಷಾರಾಗ್ಬಿಟ್ರೆ ಅವ್ರನ್ನ ಮೊದಲು ಕರ್ಕೊಳ್ಳಿ ಒಳಗಡೆ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ ಈಗ ಎಲ್ಲ ಫ್ಯಾನ್ಸ್. ನೋಡಿ, ಪಟಿದಾರ್ 14 ರನ್ ನಿನ್ನೆ ಗಳಿಸಿದ್ರು. ಅದಾದ ನಂತರ ಲಿವಿಂಗ್ ಸ್ಟೋನ್ ಯಥಾವತ್ತಾಗಿ ಮತ್ತೆ ಶೂನ್ಯ. ಆದ್ರೆ ನಮ್ಮ ಕನ್ನಡಿಗ ಮಯಾಂಕ್ ಅಗರ್ವಾಲ್ ಮತ್ತು ಕಿಂಗ್ ಕೊಹ್ಲಿಯ ನಡುವೆ ಅದ್ಭುತವಾದಂತಹ ಪಾರ್ಟ್ನರ್ಶಿಪ್ ಬರುತ್ತೆ. ನಿನ್ನೆ ಉತ್ತಮವಾದಂತಹ ಜೊತೆ ಆಟ. ಹಂಗಾಮಿ ನಾಯಕ ಜಿತೇಶ್ ಶರ್ಮಾ ಸಿಡಿಲಬ್ಬರದ ಆಟವನ್ನ ಆಡಿದ್ರು. ನಿನ್ನೆ ಸಿಡಿಲಬ್ಬರದ ಆಟವನ್ನ ಸಖತ್ತಾಗಿ ಆಡಿದ್ರು. 33 ಎಸೆತಗಳಲ್ಲಿ 85 ರನ್ ಗಳಿಸಿದ್ರು. ಅದರಲ್ಲಿ 8 ಬೌಂಡ್ರಿ 6 ಸಿಕ್ಸರ್. ಇಂಟ್ರೆಸ್ಟಿಂಗ್ ಸಂಗತಿ ಏನ್ ಗೊತ್ತಾ, RCB ಇಡೀ ಇನ್ನಿಂಗ್ಸ್ ಅಲ್ಲಿ ಹೊಡೆದಿದ್ದೆ 7 ಸಿಕ್ಸ್, ಕೇವಲ 7 ಸಿಕ್ಸ್ RCB ಹೊಡೆದಿದ್ದು. ಅದರಲ್ಲಿ 6 ಸಿಕ್ಸ್ ಹೊಡೆದಿದ್ದೆ ನಮ್ಮ ಹಂಗಾಮಿ ನಾಯಕ ಜಿತೇಶ್ ಶರ್ಮಾ. 6 ಸಿಕ್ಸರ್ಗಳನ್ನ ಬಾರಿಸಿದ್ದಾರೆ. ಇದು ಒಂದು ಖುಷಿ ಕೊಟ್ಟಿದ್ದಂತ ಒಂದು ವಿಚಾರ. ಜೊತೆಗೆ ಮೊದಲ ವಿಕೆಟ್ಗೆ ನಮ್ಮ ವಿರಾಟ್ ಕೊಹ್ಲಿ ಮತ್ತು ಸಾಲ್ಟ್ ಅವರು 61 ರನ್ ಅನ್ನ ಗಳಿಸ್ತಾರೆ.
ಅದಾದ ನಂತರ ಪಟ್ಟಿದಾರ್ 14, ಲಿವಿಂಗ್ಸ್ಟೋನ್ 0. ಮತ್ತೊಮ್ಮೆ ವಿಫಲರಾಗ್ತಾರೆ. ಮಯಾಂಕ್ ಮತ್ತು ಕೊಹ್ಲಿ ಆಟ ಸಖತ್ತಾಗಿತ್ತು. ಕೊಹ್ಲಿ 54, 30 ಬಾಲ್ಗೆ. ಅಂದರೆ ಕನ್ಸಿಸ್ಟೆಂಟ್ ಆಗಿ ಕೊಹ್ಲಿ ಬ್ಯಾಟಿಂಗ್ ಮಾಡ್ತಾ ಇರೋದು ನಿಜಕ್ಕೂ ಕೂಡ ಒಂದು ಹೆಮ್ಮೆಯ ಸಂಗತಿ. ಕೊಹ್ಲಿ ಅವರು ಯಾವಾಗ 50+ ರನ್ನನ್ನು ಬಾರಿಸ್ತಾರೋ ಆಗೆಲ್ಲ ನಮ್ಮ ಟೀಮ್ RCB ಟೀಮ್ ಗೆದ್ದು ಬೀಗಿದೆ ಅನ್ನೋದು ಮತ್ತೊಂದು ಹೆಮ್ಮೆಯ ಸಂಗತಿ. ಜೊತೆಗೆ ಕೊಹ್ಲಿ ಅವರು ಔಟ್ ಆಗ್ತಾರೆ. ಕೊಹ್ಲಿ ಔಟ್ ಆದ ತಕ್ಷಣ RCB ಅಭಿಮಾನಿಗಳಿಗೆ ಟೆನ್ಷನ್ ಶುರುವಾಗ್ಬಿಡುತ್ತೆ. ಏನಪ್ಪಾ ಇದು ಅಂದರೆ ಕಳೆದ ಮ್ಯಾಚ್ SRH ವಿರುದ್ಧ ಆಡುವಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ. ಫಿಲ್ ಸಾಲ್ಟ್ ಮತ್ತು ನಮ್ಮ ವಿರಾಟ್ ಕೊಹ್ಲಿ ಅವರು ಸಖತ್ತಾಗಿ ಓಪನಿಂಗ್ ಮಾಡ್ತಾರೆ. ಭಾಳ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ ಓಪನಿಂಗ್ ಪೇರ್. ಅದಾದ ನಂತರ ಅವರಿಬ್ಬರು ಔಟ್ ಆದ ನಂತರ ಯಾವ ರೀತಿಯಾಗಿ ವಿಕೆಟ್ಗಳು ಹೋಗ್ತವೆ ಅಂತ ಅಂದರೆ ಒಬ್ಬರಾದ ನಂತರ ಒಬ್ಬರು ವಿಕೆಟನ್ನು ಒಪ್ಪಿಸಿ ಹೋಗ್ಬಿಡ್ತಾರೆ. ಹಿಂಗಾಗಿ ಆ ಮ್ಯಾಚ್ ಸೋಲುತ್ತೆ RCB. ಹಾಗಾಗಿನೇ ನಿನ್ನೆ ಗೆಲ್ಲಬೇಕಾದಂಥ ಅವಶ್ಯಕತೆ ಸಿಕ್ಕಾಪಟ್ಟೆ ಇತ್ತು. ಅದನ್ನೆಲ್ಲ ಗಮನಿಸಿನೇ ವಿರಾಟ್ ಕೊಹ್ಲಿ ಸಖತ್ತಾಗಿ ಆಡಿದ್ರು. ಇನ್ನು 33 ಎಸೆತಗಳಲ್ಲೇ 85 ರನ್ ಗಳಿಸಿದ್ದು ಹಂಗಾಮಿ ನಾಯಕ ಜಿತೇಶ್ ಶರ್ಮಾ ಅವರು ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ರು. 8 ಎಸೆತ ಬಾಕಿ ಇರುವಾಗಲೇ RCB ಗೆದ್ದು ಬೀಗುತ್ತೆ ನಿನ್ನೆ. ಅದಾದ ನಂತರ RCBಗೆ ಸಿಕ್ಕಾಪಟ್ಟೆ ಅದೃಷ್ಟ ಇತ್ತು ನಿನ್ನೆ, ಸಿಕ್ಕಾಪಟ್ಟೆ ಅದೃಷ್ಟ ಇತ್ತು. ಹಾಗಾದ್ರೆ ಆ ಇಡೀ ಮ್ಯಾಚ್ನಲ್ಲಿ ಯಾವ ರೀತಿಯಾಗಿ ಅದೃಷ್ಟ ಕೈ ಹಿಡಿತು RCB ಆಟಗಾರರನ್ನ, RCB ತಂಡವನ್ನ ಅನ್ನೋದನ್ನ ಈಗ ಗಮನಿಸ್ತಾ ಹೋಗೋಣ. ಬಹಳ ಪ್ರಮುಖವಾಗಿ ಈಗಾಗಲೇ ನಾವು ಗಮನಿಸ್ತಾ ಇದ್ವಿ RCBಯ ಚೇಸಿಂಗ್ ಯಾವ ರೀತಿಯಾಗಿತ್ತು ಅಂತ ಹೇಳಿ. ಅದರ ನಂತರ ಈಗ ನಾವು ನೋಡೋಣ ಅದೃಷ್ಟ ಯಾವ ರೀತಿಯಾಗಿ ಕೈ ಹಿಡಿತು RCBಯದ್ದು ಅಂತ ಹೇಳಿ. ಬಹಳ ಪ್ರಮುಖವಾಗಿ ಈ ಕ್ರಿಕೆಟ್ನಲ್ಲಿ ಹೇಳ್ತಾರೆ, ನಾವೆಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅದೃಷ್ಟವು ನಮ್ಮ ಜೊತೆಗೆ ಸ್ವಲ್ಪನಾದರೂ ಇರಬೇಕು ಅಂತ ಹೇಳಿ. ಅದೃಷ್ಟ ಇಲ್ಲ ಅಂತ ಅಂದರೆ ನಿನ್ನೆ ಲಕ್ನೋ ಸೂಪರ್ ಜೈಂಟ್ಸ್ ಕತೆ ಆಯ್ತಲ್ಲ, ಹಂಗಾಗ್ಬಿಡುತ್ತೆ. ಫೀಲ್ಡಿಂಗ್ನಲ್ಲಿ ರಾಂಗ್ ಮಾಡಿದ್ರು, ಕ್ಯಾಚಿಂಗ್ನಲ್ಲಿ ರಾಂಗ್ ಮಾಡಿದ್ರು, ಹೀಗೆ ಒಂದಿಷ್ಟು ಡಿಸಿಷನ್ಗಳಲ್ಲಿ ರಾಂಗ್ ಮಾಡಿದ್ರು ಲಕ್ನೋ ಸೂಪರ್ ಜೈಂಟ್ಸ್ನವರು. ನಿಜಕ್ಕೂ ಬೇಸರ ಆಯಿತು ಅವರ ಒಂದು ಆಟ ನೋಡಿ. ಆದರೆ ಖುಷಿ ಕೊಟ್ಟಿದ್ದೇನು ಗೊತ್ತಾ, ನಮ್ಮ RCBಗೆ ಅದೃಷ್ಟ ಇತ್ತು ನಿನ್ನೆ. ಯಾಕಂತ ಹೇಳಿದ್ರೆ ಜಿತೇಶ್ ಶರ್ಮಾ RCBಯ ಫ್ಯಾನ್ಸ್ಗೆ ಮಾತು ಕೊಟ್ಟಿದ್ರು, ನಾನಿದ್ದೀನಿ ತಲೆನೇ ಕೆಡಿಸ್ಕೊಳ್ಬೇಡಿ ಅಂತ ಹೇಳಿ. ಅದರಂತೆ ಜಿತೇಶ್ ಶರ್ಮಾ ನಿನ್ನೆ ಅದ್ಭುತವಾಗಿ ಆಟ ಆಡಿದ್ರು. 33 ಎಸೆತಗಳಲ್ಲಿ 85 ರನ್ ರೀ, ಸುಮ್ಮನೆ ಅಲ್ಲ. 49 ರನ್ ಆದಾಗ ಅವರು ರಿವರ್ಸ್ ಸ್ವೀಪ್ ಹೊಡೆಯೋದಕ್ಕೂ ಹೋಗಿ ಕ್ಯಾಚ್ ಕೊಟ್ಬಿಡ್ತಾರೆ. ಆಗ್ಲೂ ಕೂಡ ಸಿಕ್ಕಾಪಟ್ಟೆ ಟೆನ್ಷನ್ ಶುರುವಾಗುತ್ತೆ RCB ಫ್ಯಾನ್ಸ್ಗೆ. ನೋಡಿ ಈಗ RCB ಅದೃಷ್ಟ ಯಾವ ರೀತಿಯ ಕೈ ಹಿಡಿತು ಅಂತ ಹೇಳಿ. ದಿಗ್ವೇಶ್ ರಾತಿ ಬೌಲಿಂಗ್ ನಲ್ಲಿ ಜಿತೇಶ್ ಔಟ್ ಆಗಿದ್ರು. ಅಲ್ಲಿ ಒಬ್ಬ ಅದ್ಭುತವಾದಂಥ ಬೌಲರ್ ಇದ್ದಾರೆ, ಅವರು ಸೈನ್ ಮಾಡ್ತಾರೆ ನೋಡಿ ಯಾವಾಗಲೂ ಕೂಡ. ಆ ಬೌಲರು ದಿಗ್ವೇಶ್ ರಾತಿ ಅಂತ ಹೇಳಿ. ಅವ್ರ ಬೌಲಿಂಗ್ನಲ್ಲಿ ಜಿತೇಶ್ ಔಟ್ ಆದರು. 49 ರನ್ ಗಳಿಸಿದ್ರು ಜಿತೇಶ್ ಶರ್ಮಾ. ಆ ಸಂದರ್ಭದಲ್ಲಿ ಔಟ್ ಆಗಿದ್ರು. ನೋ ಬಾಲ್ ಆಗಿತ್ತದು. ಅಕಸ್ಮಾತ್ ಆಗಿ ಅದೇನಾದರೂ ನೋ ಬಾಲ್ ಆಗದೆ ಜಿತೇಶ್ ಶರ್ಮಾ ಔಟ್ ಆಗಿಬಿಟ್ಟಿದ್ರೆ ಮೇ ಬಿ ಇನ್ನೂ ತಿನ್ಕಾಡಿ ಗೆಲ್ಲಬೇಕಾದಂಥ ಪರಿಸ್ಥಿತಿ ಇತ್ತು. ಇನ್ನೂ ರೊಮಾರಿಯೋ ಶಫರ್ಡ್ ಕೂಡ ಇದ್ರು, ಮತ್ತೆ ಇನ್ನೂ ಗ್ರೌಂಡ್ನಲ್ಲಿ ನಮ್ಮ ಮಯಾಂಕ್ ಅಗರ್ವಾಲ್ ಇದ್ರು, ಗೆಲ್ತಾ ಇದ್ರು, ಅದು ಬೇರೆ ಮಾತು. ಆದರೂ ಕೂಡ ಜಿತೇಶ್ ಶರ್ಮಾ ಔಟ್ ಆದಂಥ ಸಂದರ್ಭದಲ್ಲಿ ನಿಜಕ್ಕೂ ಭಯ ಆಗಿತ್ತು ಎಲ್ಲ RCB ಫ್ಯಾನ್ಸ್ಗೆ. ಆದರೆ 49 ರನ್ ಗಳಿಸಿದಂಥ ಜಿತೇಶ್ ನಂತರ 85 ರನ್ ಗಳಿಸ್ತಾರೆ. ಅದ್ಭುತವಾಗಿ ಬ್ಯಾಟಿಂಗ್ ಮಾಡ್ತಾರೆ ಜಿತೇಶ್ ಅವರು, ಅದು ಕೂಡ 33 ಬಾಲ್ನಲ್ಲಿ. ಹಾಗಾಗಿನೇ ಜಿತೇಶ್ ಈ ರೀತಿಯಾದಂಥ ಅದೃಷ್ಟ ಏನು ಕೈ ಹಿಡಿತಲ್ಲ ಜಿತೇಶ್ ಶರ್ಮಾಗೆ, ಅದು ಗೆಲುವನ್ನ ಬಹಳಷ್ಟು ಸುಲಭ ಮಾಡಿಕೊಡ್ತು ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇದೆಲ್ಲದರ ಜೊತೆಗೆ ನಾವು ಕೇವಲ RCBಯ ಬ್ಯಾಟಿಂಗ್ ಬೌಲಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಮ್ಮ ಎದುರಾಳಿ ಕ್ಯಾಪ್ಟನ್, ಲಕ್ನೋ ಸೂಪರ್ ಜೈಂಟ್ಸ್ನ ಕ್ಯಾಪ್ಟನ್ ರಿಷಬ್ ಪಂತ್ ಅವರ ಬ್ಯಾಟಿಂಗ್ ಸಖತ್ತಾಗಿತ್ತು. ಜೊತೆಗೆ ಅವರ ನಡೆ ಬಗ್ಗೆಯೂ ಕೂಡ RCB ಅಭಿಮಾನಿಗಳು ಮತ್ತು ಕ್ರಿಕೆಟ್ ಅಭಿಮಾನಿಗಳು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿನೇ ಯಾವ ರೀತಿಯಾಗಿ ಅವರ ನಡೆ ಇತ್ತು ನಿನ್ನೆ ಆಟದಲ್ಲಿ, ನಿನ್ನೆ ಗೇಮ್ನಲ್ಲಿ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಈಗ ಹ್ಯಾಟ್ಸ್ ಆಫ್ ರಿಷಬ್ ಪಂತ್ ಅಂತ ಹೇಳಿ, ಅಂದ್ರೆ ಅವರಿಗೆ ನಾವು ಹ್ಯಾಟ್ಸ್ ಆಫ್ ರಿಷಬ್ ಪಂತ್ ಅಂತ ಹೇಳಲೇಬೇಕು. ಯಾಕಂತ ಹೇಳಿದ್ರೆ 17ನೇ ಓವರ್ನಲ್ಲಿ, ಅದೊಂದು ಸ್ವಲ್ಪ ಸ್ಲೋ ಆಗಿ ಹೋಗ್ಲಿ, 17ನೇ ಓವರ್ನಲ್ಲಿ ಜಿತೇಶ್ ರನ್ಔಟ್ ಆಗಿದ್ರು. ಮಂಕಡಿಂಗ್ ಸ್ಟೈಲ್ ಔಟ್ ಮಾಡಿದ್ರು ದಿಗ್ವೇಶ್ ಅವರು. ಮಂಕಡಿಂಗ್ ಸ್ಟೈಲ್ನಲ್ಲಿ ಔಟ್ ಮಾಡಿದ್ರು ದಿಗ್ವೇಶ್. ಥರ್ಡ್ ಅಂಪೈರ್ಗೆ ಮನವಿ ಮಾಡ್ತಾರೆ. ಆನ್ ಫೀಲ್ಡ್ ಅಂಪೈರ್ ಥರ್ಡ್ ಅಂಪೈರ್ಗೆ ಮನವಿ ಮಾಡಿಕೊಳ್ತಾರೆ. ಥರ್ಡ್ ಅಂಪೈರ್ ತೀರ್ಪು ನಾಟ್ಔಟ್ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಅಲ್ಲೊಂದು ಮಿಸ್ಟೇಕ್ ಆಗುತ್ತೆ. ಅದಕ್ಕೆ ಮೊದಲೇ ಅಪೀಲ್ ವಾಪಸ್ ಪಡೆದಿದ್ರು ಪಂತ್ ಅವರು. ಅಂದರೆ ಇದು ಬೇಡಪ್ಪ, ಅದು ಸರಿಯಲ್ಲ, ಒಬ್ಬ ಸ್ಪೋರ್ಟ್ಸ್ಮನ್ ಅಂತ ಅಂದರೆ ಎಲ್ಲದಕ್ಕೂ ಕೂಡ ರೆಡಿ ಇರಬೇಕಾಗುತ್ತೆ. ಈ ರೀತಿಯಾದಂಥ
ಒಂದು ಔಟ್ ಬೇಡ ನಮಗೆ, ಈ ಒಂದು ರೀತಿಯಾದಂಥ ಔಟ್ ಬೇಡವೇ ಬೇಡ ಅನ್ನೋ ನಿಟ್ಟಿನಲ್ಲಿ ಮೊದಲೇ ಥರ್ಡ್ ಅಂಪೈರ್ ಡಿಸಿಷನ್ ಬರೋದಕ್ಕಿಂತ ಮೊದಲೇನೆ ಪಂತ್ ಅವರು ಒಂದು ತೀರ್ಮಾನವನ್ನು ತೆಗೆದುಕೊಂಡು ಇದು ಬೇಡ ನಮಗೆ, ಈ ಡಿಸಿಷನ್ ನಾನೇ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳಿ ವಾಪಸ್ ಪಡ್ಕೊಳ್ತಾರೆ. ನಿಯಮಗಳ ಪ್ರಕಾರ ಜಿತೇಶ್ ಶರ್ಮಾ ಔಟ್ ಇರಲಿಲ್ಲ. ಆಕ್ಚುಲಿ ಒಂದಿಷ್ಟು ನಿಯಮಗಳು ಅಂತ ಇರ್ತವೆ. ಬೌಲಿಂಗ್ ಆಕ್ಷನ್ ಕಂಪ್ಲೀಟ್ ಮಾಡಿ ಔಟ್ ಮಾಡುವಂತಿಲ್ಲ. ಸೊ ದಿಗ್ವೇಶ್ ಕ್ರೀಸ್ ದಾಟಿ ವಾಪಸ್ ಬಂದು ಔಟ್ ಮಾಡಿದ್ರು. ಪಂತ್ ಕ್ರೀಡಾ ಸ್ಫೂರ್ತಿ, ಜಿತೇಶ್ ಅಪ್ಪುಗೆಯ ಥ್ಯಾಂಕ್ಸ್. ಅಂದರೆ ಥರ್ಡ್ ಅಂಪೈರ್ ಯಾವಾಗ ಬೇಡ ಅಂತ, ಅಂದರೆ ಥರ್ಡ್ ಅಂಪೈರ್ ಕೂಡ ನಾಟ್ಔಟ್ ಕೊಡ್ತಾರೆ. ಯಾಕೆಂತ ಹೇಳಿದ್ರೆ ಆ ನಿಯಮಗಳನ್ನ ಒಪ್ಪೋದಿಲ್ಲ. ಒಂದಿಷ್ಟು ನಿಯಮಗಳ ಪ್ರಕಾರ ಜಿತೇಶ್ ಶರ್ಮಾ ಔಟ್ ಇಲ್ಲ ಅಂತ ಹೇಳಿ ಥರ್ಡ್ ಅಂಪೈರ್ ಕೂಡ ಹೇಳ್ತಾರೆ. ಅದಾದ ನಂತರ ರಿಷಬ್ ಪಂತ್ ಅದಕ್ಕಿಂತ ಮುಂಚೆನೇ ಹೇಳ್ತಾರೆ ಇದು ಬೇಡ ನಮಗೆ, ಈ ಒಂದು ಅಪೀಲ್ ವಾಪಸ್ ತೆಗೆದುಕೊಳ್ತೀವಿ ನಾವು ಅಂತ ಹೇಳಿ ವಾಪಸ್ ತೆಗೆದುಕೊಳ್ತಾರೆ. ಹಾಗಾಗಿನೇ ಅವರ ಒಂದು ನಡೆಗೆ ಏನು ಸ್ಟೇಡಿಯಂನಲ್ಲಿದ್ದಂಥ ಅಭಿಮಾನಿಗಳು ಕೂಡ ಸೆಲ್ಯೂಟ್ ಮಾಡ್ತಾರೆ, ಥ್ಯಾಂಕ್ಸ್ ಹೇಳ್ತಾರೆ. ಇದರ ಜೊತೆಗೆ ಜಿತೇಶ್ ಶರ್ಮಾ ಕೂಡ ಥ್ಯಾಂಕ್ಸ್ ಹೇಳ್ತಾರೆ. ಹಾಗಾಗಿನೇ ಒಂದು ಕಡೆ ಸ್ಪೋರ್ಟ್ಸ್ಮನ್ಶಿಪ್ ಬೇಕೇ ಬೇಕು. ಗೇಮ್ನಲ್ಲಿ ಇದೀವಿ ಅಂತ ಅಂದಾಗ ನಾವು ಎಲ್ಲವನ್ನು ಕೂಡ ಗಮನಿಸಬೇಕಾಗುತ್ತೆ. ಕೇವಲ ಗೆಲುವೊಂದೇ ಮಾನದಂಡ ಆಗಿರಲ್ಲ ಕೆಲವೊಮ್ಮೆ. ಯಾಕೆ ಅಂತ ಹೇಳಿದ್ರೆ ಅದು ಒಬ್ಬ ವ್ಯಕ್ತಿಯ ಅಥವಾ ಒಬ್ಬ ಆಟಗಾರನ ವ್ಯಕ್ತಿತ್ವವನ್ನು ತೋರಿಸ್ಬಿಡುತ್ತೆ ಆ ಕ್ಷಣಕ್ಕೆ. ಹಾಗಾಗಿನೇ ರಿಷಬ್ ಪಂತ್ ಅವರ ವ್ಯಕ್ತಿತ್ವ ಏನು ಅಂತ ಹೇಳಿ ನಿನ್ನೆ ಎಲ್ಲ ಫ್ಯಾನ್ಸ್ಗೂ ಕೂಡ ಗೊತ್ತಾಯಿತು, ಎಲ್ಲ ಕ್ರಿಕೆಟ್ ಅಭಿಮಾನಿಗಳಿಗೂ ಕೂಡ ಗೊತ್ತಾಯಿತು. ಹಾಗಾಗಿನೇ ರಿಷಬ್ ಪಂತ್ ಎಲ್ಲೊಂದು ಕಡೆ ನಿನ್ನೆ ಹೀರೋ ಆದ್ರು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅದಕ್ಕಿಂತ ಮುಂಚೆ ಎಂಥ ಗೇಮ್, ಎಂಥ ಒಂದು ಆಟ ಆಡಿದ್ರು ರಿಷಬ್ ಪಂತ್. 118 ರನ್ ಚಚ್ಚಿದ್ರು RCB ವಿರುದ್ಧ. ಇಡೀ ಟೂರ್ನಮೆಂಟಲ್ಲೇ ಅವರು ಹೊಡೆದಿದ್ದು ಕೇವಲ 150 ಇಡೀ ಟೂರ್ನಮೆಂಟಲ್ಲ 13 ಮ್ಯಾಚ್ ಆಡಿ. ಆದರೆ 14ನೇ ಮ್ಯಾಚ್ ಅವರು 118 ರನ್ ಹೊಡೆದಿದ್ದಾರೆ ರಿಷಬ್ ಪಂತ್. ನಿನ್ನೆ ರಿಷಬ್ ಪಂತ್ಗೂ ಕೂಡ ಅದೃಷ್ಟ ಇತ್ತು. ಹಾಗಾಗಿನೇ ರಿಷಬ್ ಪಂತ್ ಸಖತ್ತಾಗಿ ಆಡಿದ್ರು. ಇನ್ನು RCBಯ ವಿನ್ನಿಂಗ್ ಸೀಕ್ರೆಟ್ ಏನು ಹಾಗಾದ್ರೆ? ನಿನ್ನೆ RCB ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತು, ಅದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ. ಆದರೆ ಬೌಲಿಂಗ್ನಲ್ಲಿ ಮತ್ತೆ ವಿಫಲ ಆಯಿತು RCB. ಆದರೂ ಕೂಡ ಬೌಲಿಂಗ್ನಲ್ಲಿ ವಿಫಲ ಆದರೂ ಕೂಡ RCBಯ ಗೆಲುವಿಗೆ ಏನೆಲ್ಲ ಕಾರಣ ಆಯಿತು ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಈ ಬಾರಿ ಕೊಹ್ಲಿ ಒಬ್ಬರೇ ಮ್ಯಾಚ್ ವಿನ್ನರ್ ಅಲ್ಲ. ಈ ಬಾರಿ ಕೊಹ್ಲಿ ಮಾತ್ರ ಮ್ಯಾಚ್ ವಿನ್ನರ್ ಅಲ್ಲ. ನಾವು ಈ ಹಿಂದೆ 17 ಸೀಸನ್ಗಳನ್ನ ನೋಡಿದಾಗಲೂ ಕೂಡ ಒಂದಿಬ್ಬರು 3 ಜನರ ಮೇಲೇನೆ ನಮ್ಮ ಇಡೀ RCB ತಂಡ ಅವಲಂಬಿಸಿಕೊಳ್ತಾ ಇತ್ತು. ಕೇವಲ ಒಂದಿಬ್ಬರು 3 ಜನ ನೋಡಿ. ಉದಾಹರಣೆಗೆ ವಿರಾಟ್ ಕೊಹ್ಲಿ ಆಡ್ತಾರಪ್ಪ, ABD ವಿಲಿಯರ್ಸ್ ಆಡ್ತಾರಪ್ಪ, ಕ್ರಿಸ್ ಗೇಲ್ ಇದಾರಪ್ಪ ಆಡ್ತಾರೆ. ಇವ್ರು 3 ಜನ ಔಟ್ ಆಗ್ಬಿಟ್ರೆ ಇನ್ನು ಉಳಿದವರೆಲ್ಲ ಡಬ ಅಂತ ಬಿದ್ದೋಗ್ಬಿಡ್ತಾ ಇದ್ರು, ವಿಕೆಟ್ ಒಪ್ಪಿಸಿ ಹೋಗ್ಬಿಡ್ತಾ ಇದ್ರು. ಆದ್ರೆ ಈಗ ಹಾಗಲ್ಲ. ಈಗ ಕೊಹ್ಲಿನ ಮಾತ್ರ ಅವರು ಮ್ಯಾಚ್ ವಿನ್ನರ್ ಅಂತ ಹೇಳಿ ನಿಲ್ಲಿಸಿಲ್ಲ. 14 ಪಂದ್ಯಗಳಲ್ಲಿ 8 ವಿಭಿನ್ನ ಆಟಗಾರರು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ. 14 ಪಂದ್ಯಗಳನ್ನ ಆಡಿದಂತ ಆಟಗಾರರ ಪೈಕಿ 8 ವಿಭಿನ್ನ ಆಟಗಾರರು, ಬೇರೆ ಬೇರೆ ಆಟಗಾರರು, RCBಯ ಬೇರೆ ಬೇರೆ ಆಟಗಾರರು ಮ್ಯಾಚ್ ವಿನ್ನರ್ ಆಗಿರೋದು. ಇನ್ನು ಪ್ರತಿ ಪಂದ್ಯಕ್ಕೊಬ್ಬ ಹೀರೋ ರೀತಿಯ ಆಟವನ್ನ ಆಡಿದ್ದಾರೆ. ಪ್ರತಿ ಪಂದ್ಯಕ್ಕೆ ಒಬ್ಬ ಮ್ಯಾಚ್ ವಿನ್ನರ್ ನಮ್ಮ RCBಯಲ್ಲಿ ಕಾಣಿಸಿಕೊಂಡಿರೋದು ಮತ್ತೊಂದು ಒಳ್ಳೆಯ ಸಂಗತಿ ಇದು. ವಿರಾಟ್ ಕೊಹ್ಲಿ ಅದ್ಭುತವಾದಂತಹ ಫಾರ್ಮ್ ನಿನ್ನೇನು ಕೂಡ ಮುಂದುವರಿತು. ವಿರಾಟ್ ಕೊಹ್ಲಿ ಯಾವಾಗ ಆಡ್ತಾರೋ ಅವ್ರು ಆಡಿದಾಗೆಲ್ಲ, ಅದರಲ್ಲೂ 50+ ರನ್ ಹೊಡೆದಾಗೆಲ್ಲ ನಮ್ಮ RCB ಸೋತಿಲ್ಲ ಅನ್ನೋದು ಬಹಳ ಖುಷಿ ಕೊಟ್ಟಂತ ವಿಚಾರ. ಏನು ಬೆಂಗಳೂರು ಹೊರಗಿನ ಎಲ್ಲ ಪಂದ್ಯಗಳಲ್ಲೂ ಕೂಡ ಜಯ ಗಳಿಸಿದೆ. ಅಂದ್ರೆ ಹೋಮ್ ಗ್ರೌಂಡ್ನಲ್ಲಿ ನಮ್ಮ RCB ಸೋಲ್ತು. ಅಷ್ಟು ಒಳ್ಳೆಯ ಒಂದು ಮ್ಯಾಚ್ ಆಗಲಿಲ್ಲ ಈ ಬಾರಿ. ಆದರೆ RCB ಬೆಂಗಳೂರು ಬಿಟ್ಟು ಹೊರಗಡೆ ಎಲ್ಲೆಲ್ಲಿ ಹೋಯ್ತು, ಮುಂಬೈ ಪಿಚ್ನಲ್ಲಿ ಆಡ್ತು, ದೆಹಲಿ ಪಿಚ್ನಲ್ಲಿ ಆಡ್ತು, ಜೊತೆಗೆ ಲಕ್ನೋ ಗ್ರೌಂಡ್ನಲ್ಲಿ ಆಡ್ತು. ಎಲ್ಲ ಕಡೆಯೂ ಕೂಡ ಅದ್ಭುತವಾದಂಥ ಆಟ ಆಡಿ ಗೆಲುವನ್ನ ಸಾಧಿಸ್ತು ನಮ್ಮ RCB. ಆದರೆ ನೀವು ಕೇಳ್ಬೋದು, ಕಳೆದ ಮ್ಯಾಚ್ ಏನಿತ್ತಲ್ಲ, ಏನು SRH ವರ್ಸಸ್ RCB ನಡುವೆ, ಅದು ಕೂಡ ಲಕ್ನೋನಲ್ಲಿ ಆಗಿದ್ದು. ಆದರೆ ಲಕ್ನೋ ಗ್ರೌಂಡು ಅದು ಹೋಮ್ ಮ್ಯಾಚ್ ರೀತಿಯಲ್ಲಿ ತೆಗೆದುಕೊಳ್ಳಲಾಗಿತ್ತು. ಬಿಕಾಸ್ ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇತ್ತು. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲೇ ಆ ಮ್ಯಾಚ್ ನಡಿಬೇಕಾಗಿತ್ತು. ಆದರೆ ಮಳೆ ಬಂದ ಕಾರಣ ಅದನ್ನ ಅಲ್ಲಿಗೆ ಪೋಸ್ಟ್ಪೋನ್ ಮಾಡಲಾಗಿತ್ತು, ಆ ಒಂದು ಏನು ಗ್ರೌಂಡ್ಗೆ. ಹಾಗಾಗಿನೇ ಅದು ಹೋಮ್ ಮ್ಯಾಚ್ RCBಗೆ. ಅದು ಸೋತರೂ ಕೂಡ ಅಲ್ಲಿ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಹಾಗಾಗಿನೇ ಬೆಂಗಳೂರು ಹೊರಗಿನ ಎಲ್ಲ 7 ಪಂದ್ಯಗಳನ್ನು ಕೂಡ ನಮ್ಮ RCB ಗೆದ್ದಾಯಿತು. ಇನ್ನು ಕ್ವಾಲಿಫೈಯರ್ ಮತ್ತು ಫೈನಲ್ ಬೆಂಗಳೂರಿನಲ್ಲಿ ಅಲ್ಲ. ಸೊ ಇದು ನಮಗೆ ಪ್ಲಸ್ ಆಗುತ್ತೆ. ಕ್ವಾಲಿಫೈಯರ್ 1 RCB ವರ್ಸಸ್ ಕಿಂಗ್ಸ್ 11 ಪಂಜಾಬ್ ನಡುವೆ ನಡೀತಾ ಇದೆ, ಅದು ಕೂಡ ಪಂಜಾಬ್ನಲ್ಲಿ ನಡೀತಾ ಇರೋದು. ಹಾಗಾಗಿನೇ RCBಯ ಗೆಲುವು ಖಚಿತ ಅಂತಾನೆ ಈಗ ಹೇಳ್ತಾ ಇರುವಂತ ಮಾತು. ಇನ್ನು ಫೈನಲ್ ಕೂಡ ಬೆಂಗಳೂರಿನಲ್ಲಿಲ್ಲ.
100% ಈ ಬಾರಿ RCB ಫೈನಲ್ಗೆ ಬಂದೇ ಬರುತ್ತೆ ಅನ್ನೋ ವಿಶ್ವಾಸ ಅಂತೂ ಎಲ್ಲರಿಗೂ ಕೂಡ ಇದ್ದೇ ಇದೆ. ಏನೋ ಬೌಲಿಂಗ್ನಲ್ಲೂ ಕೂಡ RCB ಈ ಬಾರಿ ಕರಾಮತ್ತು ಮಾಡಿದೆ. ಹೌದು, ಇಷ್ಟು ವರ್ಷಗಳ ಕಾಲ 17 ಸೀಸನ್ಗಳಲ್ಲೂ ನಮ್ಮ RCBಗೆ ಇದ್ದಂಥ ಚಿಂತೆ, RCB ಫ್ಯಾನ್ಸ್ಗಿದ್ದಂಥ ಚಿಂತೆ ಏನಪ್ಪಾ ಅಂತ ಅಂದರೆ ಕೇವಲ ಬೌಲಿಂಗ್. ಏನಪ್ಪಾ ಇದು, ನಮ್ಮ ಬೌಲರ್ಸ್ ಚೆನ್ನಾಗೇ ಇಲ್ವಲ್ಲ, ಹೆಂಗೆ ಹೊಡೆಸ್ಕೊಳ್ತಾರೆ ಎಲ್ಲ ಮ್ಯಾಚ್ನಲ್ಲೂ ಅಂತ ಹೇಳಿ ಚಿಂತೆ ಮಾಡಬೇಕಾಗಿತ್ತು. ಬೌಲಿಂಗ್ನಿಂದಾನೇ ಎಲ್ಲ ಮ್ಯಾಚ್ಗಳನ್ನ ನಾವು ಸೋತಿದ್ದು. ಬ್ಯಾಟಿಂಗ್ ಸ್ಟ್ರಾಂಗ್ ಇದ್ರೂ ಕೂಡ ಬೌಲಿಂಗ್ ಮಾತ್ರ ಕೈ ಕೊಡ್ತಾ ಇತ್ತು. ಆದರೆ ಈ ಬಾರಿ ಹೆಜಲ್ವುಡ್, ಭುವನೇಶ್ವರ್ ಕುಮಾರ್ ಅಂತ ಘಟಾನುಘಟಿ ಬೌಲರ್ಗಳ ನಡುವೆ ನಮ್ಮ RCB ಸಖತ್ತಾಗಿನೇ ಬೌಲಿಂಗ್ ಮಾಡಿದೆ.